ಒಂದಾದಿ ಈ ಲಕ್ಷ ಕೋಟಿಗಳಲ್ಲಿ ನೀವು ಸಂಗ್ರಹ ಮಾಡ್ತಾ ಇದ್ದೀರಿ, ಅದೆಲ್ಲ ಬೇಕಾಗಿಲ್ಲ. ನಮ್ಮ ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಮಾತನ್ನು, 50 ಲಕ್ಷ ಕೋಟಿಗೂ ಹೆಚ್ಚು ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಿ, ಅದರ 20% ದುಡ್ಡನ್ನು ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಯಾಕೆ ಖರ್ಚು ಮಾಡಬಾರ್ದು? ಮೇನ್ ಇದು, ಈ ದೇಶ ಉದ್ಧಾರ ಆಗೋದು. ಚೈನಾ ಇದನ್ನು ಮಾಡಿದ್ರೆ ಉದ್ಧಾರ ಆಗ್ಯದ, ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹತ್ತದ್ರಿ. ಇವತ್ತು ಜಗದ ಶ್ರೀಮಂತ ದೇಶದಲ್ಲಿ ಕಾಂಪಿಟೇಷನ್ ಮಾಡೋದಷ್ಟಲ್ಲ, ಅದ್ರ ಕಂಟ್ರೋಲ್ ತರ್ತಾ ಇದೆ. ಇದು ನಾವು ಗಮನಿಸ್ಬೇಕಾಗಿದೆ. ಚೈನಾನ ವಿರೋಧ ಮಾಡೋದು ನಾವು, ಆದರೆ ಅವರಲ್ಲಿ ಎಲ್ಲ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥ ಒಂದು ಪ್ರಯತ್ನ ಆಗ್ಯದಲ್ಲ, ಎಲ್ಲರೂ ಶಿಕ್ಷಣ ಕೊಟ್ಟಿದ್ದದಲ್ಲ. ನಿಜವಾಗಿಯೂ ಅಂಬೇಡ್ಕರ್ ಗಾಂಧಿ ವಿಚಾರಗಳನ್ನು ಏನಾದ್ರು ತಂದಿದ್ರೆ ಅದು ಚೈನಾದಲ್ಲಿ ಅಂತ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತೇನು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ, ಈ ಶಿಕ್ಷಣ ವ್ಯವಸ್ಥೆ ಭ್ರಷ್ಟಗೊಂಡದ, ದುಡ್ಡು ಮಾಡ್ಕೊಳಕ್ಕದ, ಇದು ಬದಲಾಗಬೇಕು. ಪ್ರತಿಯೊಬ್ಬ ಮಗುವಿಗೂ ಉನ್ನತ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಬೇಕು. ಕನಸಿನಲ್ಲಿ IIT ಆಗ್ತಾರೋ IIM ಆಗ್ತಾರೋ, ಆದರೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಅದು ನಡೀಬೇಕಲ್ಲ, ಅದು ಆಗೋ ಜೊತೆಗೆ ಇಡೀ ಶಿಕ್ಷಣ ಫ್ರೀ ಆಗಬೇಕು ಅನ್ನುವಂಥ ಮಾತನ್ನು ಇವತ್ತು ನಾವು ಒತ್ತು ಕೊಟ್ಟು ಹೇಳ್ಬೇಕಾಗ್ಯದ. ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ಸಿಕ್ಕರೆ ಸಾಕು, ಬೇಕಾದ ಮಾಡ್ತಾರೆ ಈ ದೇಶದಲ್ಲಿ ಜನ. ಅಷ್ಟರ ಮಟ್ಟಿಗೆ ಇವರು ಶಕ್ತಿ ಅದು, ಯುವಶಕ್ತಿ ಅದು. ಆ ದಿಶೆಯಲ್ಲೇ ರಾಹುಲ್ ಗಾಂಧಿ ನಿನ್ನೆ ಕೋಟಾದಲ್ಲಿ ಮಾಡಿದ್ದನ್ನು, ಅಲ್ಲಿ ಮಾತಾಡಿದ್ದನ್ನು, ಚರ್ಚೆ ಮಾಡಿದ್ದನ್ನು, ಸುಮ್ಮನೆ ಏನೂ ಮಾತಾಡಿಲ್ಲ, ಅಲ್ಲಿ ಜನರ ಜೊತೆ ಮಾತಾಡೋರು ಸಮಸ್ಯೆ ಕೇಳಿಕೊಂಡು ಇವ್ರಿಗೆ ಪರಿಹಾರ ಏನು ಅಂತ. ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಕಲಿಬೋದು, ಮಾಡ್ಬೋದು, ಅವಕಾಶಗಳಿದ್ದಾವೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು 5 ಕ್ಷೇತ್ರಗಳಿಗೆ ಮಾತ್ರ ಸ್ಟ್ರೆಸ್ ಕೊಟ್ಟು ಹೇಳೋದ್ರಿಂದಾಗಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದಾವೆ. ಅದೇ ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕಾಗಿದೆ, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕಾಗಿದೆ ರೀ ಅನ್ನುವಂಥ ಮಾತುಗಳ ಜೊತೆಗೆ ಇದಕ್ಕೆ